ಅನು ಮೇಡಮ್, ಇವಾಗಲೇ ಏನೋ ಕೇಳಬೇಕು ಅಂದ್ಕೊಂಡಿದ್ರಿ. ಹೌದು ಸರ್. ಏನಾದರೂ ಮುಖ್ಯವಾದ ವಿಷಯನ? ಅದು ಹಳೆ ವಿಷಯ. ಬಿಡಿ ಸರ್, ಆಗ ಕೇಳಬೇಕು ಅನ್ನಿಸ್ತು, ಈಗ ಕೇಳಬೇಕು ಅಂತ ಅನಿಸ್ತಿಲ್ಲ. ಇನ್ನೊಂದ್ಸಲ ಕೇಳ್ತೀನಿ. ಅನು ಮೇಡಮ್, ಪರವಾಗಿಲ್ಲ ಹೇಳಿ. ನನ್ನಿಂದ ಏನಾದರೂ ಆಗಬೇಕಾಗಿತ್ತಾ? ಅದು ಹೇಳಿ ಮೇಡಮ್. ಇವತ್ತು ಈ ವಿಷಯ ಕೇಳೋದು ಸರಿಯಲ್ಲ ಅಂತ ನನಗೆ ಗೊತ್ತು, ಆದರೂ ಕೇಳ್ತೀನಿ. ರಾಜನಂದಿನಿ ಅವರು ಹೇಗೆ ಸತ್ರು? ಮಹಡಿಯಿಂದ ಕಾಲ್ಜಾರ್ ಬಿಡಿಸೋದು. ಯಾಕೆ ಮೇಡಮ್? ಏನಿಲ್ಲ ಸರ್, ಹಾಗೆ ತಿಳ್ಕೋಬೇಕು ಅನಿಸ್ತು, ಕೇಳಿದೆ ಅಷ್ಟೆ. ಆರ್ಯ ಸರ್ನ ಕೇಳಿದ್ರು ಖಂಡಿತ ಅವರು ಇದೇ ಉತ್ತರ ಕೊಡ್ತಾರೆ. ಆದ್ರೆ ಆ ಜಲಂಧರ್ ಯಾಕೆ ಹಾಗಂದ್ರು? ಅವ್ರ ಮಾತು ಕೇಳ್ಕೊಂಡು ನಾನು ಆರ್ಯ ಸರ್ ಮತ್ತೆ ಜೇಂಡೆ ಸರ್ ಬಗ್ಗೆನೇ ಅನುಮಾನ ಪಡ್ತಾ ಇದ್ದೀನಿ. ಹೋಯ್ ಹೋಯ್ ಯಜಮಾನಿ ಅಮ್ಮ, ಎಲ್ರು ಬರ್ಡೇ ಪಾರ್ಟಿ ಜೋಶಲ್ಲಿದ್ರೆ ನೀನ್ ಯಾಕೆ ಹಿಂಗ್ ಒಬ್ಳೆ ನಿಂತಿದ್ಯಾ? ಅನು ಇನ್ನೇನೋ ಪ್ಲಾನ್ ಮಾಡ್ತಿದ್ದಾಳೆ ಅನ್ಸತ್ತೆ, ಡೀಪ್ ಆಗಿ ಯೋಚನೆ ಮಾಡ್ತಿದ್ದಾಳೆ ಅಲ್ವಾನು? ಹಾಗೇನಿಲ್ಲ, ಸಾರಿ. ಬನ್ನಿ, ನಿಮ್ಗೆ ಏನಾದ್ರೂ ತಿನ್ನೋದಕ್ಕೆ ಕೊಡ್ತೀನಿ. ಇಷ್ಟು ದಿನ ಈ ಪ್ರಶ್ನೆ ಕೇಳಿರ್ಲಿಲ್ಲ. ಇದ್ದಕ್ಕಿದ್ದಾಗ ಈ ಅನುಮಾನ ಯಾಕೆ ಬಂತಿವ್ರಿಗೆ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಓಕೆ, ಕ್ಯಾರಿ ಆನ್, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಏನಾಯ್ತು? ರಾಜನಂದಿನಿ ಅವರು ಹೇಗೆ ಸತ್ರು? ಏನ್ ಕೇಳ್ತಿದ್ಯೋ? ಇದನ್ನು ನಾನು ಕೇಳ್ತಿಲ್ಲ, ನನ್ನ ಹತ್ರ ಬಂದು ಕೇಳಿದ್ದು ಅನು ಮೇಡಮ್. ಅನು ಕೇಳಿದ್ಲ? ಇದೇನಿದು ದಿಢೀರಂತ ಚೆಂಡೆ? ಈ ಪ್ರಶ್ನೆ ಅವಳ ಮನಸ್ಸಲ್ಲಿ ಮೂಡುವಂಥದ್ದು ಏನಾಗಿದೆ ಚೆಂಡೆ? ಏನ್ ನಡೀತಿದೆ? ಇದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗದೆ ನಾನು ನಿನ್ನ ಹತ್ರ ಬಂದಿದ್ದು. ಆಕ್ಚುಲಿ ಇವತ್ತು ಈ ವಿಷಯ ನಿನ್ನ ಹತ್ರ ಹೇಳಬಾರ್ದು ಅನ್ನಿಸ್ತು, ಆದರೆ ಹೇಳದೆ ಹೋದ್ರೆ ತಪ್ಪಾಗತ್ತೆ. ಅನು ಮೇಡಮ್ ನಿನ್ನ ಹತ್ರನೂ ಬಂದು ಕೇಳ್ಬೋದು. ಇಲ್ಲ ಚೆಂಡೆ, ಅವ್ರು ಇದರ ಬಗ್ಗೆ ನನ್ನ ಹತ್ರ ಕೇಳಲೇಬಾರ್ದು. ನಾನಿದನ್ನ ಅವಳ ಹತ್ರ ವಿವರಿಸೋ ಸಂದರ್ಭನೂ ಬರಲೇಬಾರ್ದು ಚೆಂಡೆ. ಇಲ್ಲ ಚೆಂಡೆ, ನಿನ್ನ ಎಚ್ಚರಿಕೆಗೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ನಿನ್ನ ಹತ್ರ ಬಂದು ಕೇಳಿದ್ರು ಕೇಳ್ಬೋದು, ತಯಾರಾಗಿರು. ಝಂಡೆ, ನನ್ನಿಂದ ಅವಳ ಹತ್ರ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಐ ಲವ್ ಹರ್ ಝಂಡೆ, ನಾನು ಹೇಗೆ ಸುಳ್ಳು ಹೇಳಿ? ಆದ್ರೆ ಸತ್ಯನೂ ಹೇಳೋದಕ್ಕಾಗಲ್ಲ. ಇದನ್ನ ಮುಚ್ಚಿಡ್ಬೋದಷ್ಟೇ, ಆದರೆ ಯಾವುದೇ ಕಾರಣಕ್ಕೂ
ನಾನು ಅವಳಿಗೆ ಸುಳ್ಳು ಹೇಳಲ್ಲ ಚಂಡಿ. ಅದು ಹೇಗೆ ನಿಭಾಯಿಸ್ತೀಯೋ ನನ್ಗೆ ಗೊತ್ತಿಲ್ಲ, ನಿನಗೆ ಬಿಟ್ಟಿಲ್ಲ. ಏನಾಯ್ತು? ಏನಿಲ್ಲ ಅನು. ಐ ಯು ಫೈನ್? ಎಸ್ ಎಸ್. ಸರಿ, ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಅಟೆನ್ಷನ್ ಎವ್ರಿಬಾಡಿ. ಈ ಸ್ಪೆಷಲ್ ಡೇ ದಿನ ನಾನು ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಗಿದ್ದೀನಿ. ಅದಕ್ಕೆ ನೀವೆಲ್ಲರೂ ಕಾರಣ. ಈ ವೇರ್ ಹೌಸ್ ನನಗೆ ಬಹಳ ಸ್ಪೆಷಲ್. ಸ್ಪೆಷಲ್ ಯಾಕೆ ಅಂತಂದ್ರೆ ನನ್ನ ಆರ್ಯ ಸರ್ಗೆ ಇದು ತುಂಬಾನೇ ಸ್ಪೆಷಲ್. ಅದಕ್ಕೆ 20 ವರ್ಷಗಳಿಂದ ನಿಂತು ಹೋಗಿದ ಕೆಲ್ಸಗಳೆಲ್ಲ ಈಗ ಮತ್ತೆ ಶುರು ಆಗ್ತದೆ. ಇದು ಹೊಸ ಆರಂಭ. ಇದಕ್ಕೆ ಸಾಕ್ಷಿಯಾಗಿರೋ ನಿಮ್ಮೆಲ್ರಿಗೂ ನನ್ನ ಮತ್ತೆ ಆರ್ಯ ಸರ್ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ದಿನೇ ದಿನೇ ಅನು ರಾಜನಂದಿನೇ ಹೋಲ್ತಿದ್ದಾಳೆ. ಇದು ಹೇಗ್ ಸಾಧ್ಯ? ಒಂದ್ ನಿಮಿಷ, ಬಂದೆ. ಆರ್ಯ, ಸುಬ್ಬು ಅವ್ರು ಹೇಳದನ್ನ ಕೇಳಿಸ್ಕೊಂಡ. ಮೊದ್ಲಿಂದ ನನ್ಗೆ ಈ ಭಯ ಇತ್ತು, ಅವ್ರ ಮನಸ್ಸು ತುಂಬಾ ಮೊದಲನೇ ಹೆಂಡತಿನೇ ತುಂಬಿದಾಳೆ ಅಂತ. ಸುಮ್ಮನೆ ಹರ್ಷ, ವಾಟ್ಸ್ ಹ್ಯಾಪನಿಂಗ್? ಐ ಹ್ಯಾವ್ ನೋ ಕ್ಲೂ ಮಾನ್ಸಿ. ತಾತ ಯಾಕೆ ಹಾಕಿ ಕರೆದ್ರು? Are you okay, Anu? I am okay, sir. Are you fine? I'm fine, Anu. I'm absolutely fine. ಅನುಗೇನೂ ಆಗಿಲ್ಲ. ಎಲ್ಲರೂ ಊಟ ಮಾಡಿ ಬನ್ನಿ. ಕೇಶವ, ಎಲ್ರನ್ನೂ ಕರ್ಕೊಂಡು ಹೋಗಪ್ಪ. ಅಮ್ಮ ಬನ್ನಿ, ಊಟ ಮಾಡೋಣ. ಬನ್ನಿ ಊಟ. ಹರಿ ಸರ್, ಅನು ಮೇಡಮ್,
ಹೇಗಿದೆ ನಮ್ ಜನರೇಷನ್ ಸರ್ಪ್ರೈಸ್? ಏನು ಹೇಳಲೇ ಇಲ್ಲ. ಇಟ್ಸ್ ವಂಡರ್ಫುಲ್ ಅನು. ಐ ಆಮ್ ಎಂಜಾಯಿಂಗ್ ಎವ್ರಿ ಬಿಟ್ ಆಫ್ ಇಟ್. ಥ್ಯಾಂಕ್ ಯು ಸೋ ಮಚ್. ಎಂಜಾಯಿಂಗ್ ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ತಿದ್ದೀರಾ, ಆದ್ರೆ ನಿಮ್ ಮುಖದಲ್ಲಿ ಏನೋ ಟೆನ್ಷನ್ ಕಾಣಿಸ್ತಿದೆ. ಹಾಗೇನಿಲ್ಲ ಅನು, ಯಾಕೆ ಈ ತರ ಕೇಳ್ತಿದ್ಯಾ? ಐ ಆಮ್ ಫೈನ್. ಸರ್, ಈ ಅರೇಂಜ್ಮೆಂಟ್ಸ್ ಎಲ್ಲ ನಿಮ್ಗೆ ಅಧಿಕ ಪ್ರಸಂಗತನ ಅಂತ ಅನಿಸ್ತಿದ್ಯಾ? ಹಾಗೇನಿಲ್ಲ, ಆದ್ರೆ ನನಗೆ ಯಾವುದನ್ನಾದ್ರೂ ತಡೆಯೋಕ್ಕಾಗ್ಲಿ ಅಥವಾ ಪಡೆಯೋಕ್ಕಾಗ್ಲಿ ಎಷ್ಟು ಅಧಿಕಾರ ಇದೆ ಅನ್ನೋದು ನನಗೆ ಗೊತ್ತಲ್ಲ. ಸರ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನೇನಾದ್ರೂ ಹರ್ಟ್ ಮಾಡದ್ನಾ? ಹರ್ಟ್ ನಿನ್ನಿಂದ? ನೋವೇನು? ಇನ್ಫ್ಯಾಕ್ಟ್ ನನ್ನಿಂದ ನೀನು ಹರ್ಟ್ ಆಗಿದೆಯಾ? ನಾನು ನಿನ್ನ ರಾಜನಂದಿನಿ ಅಂತ ಕೂಗಿ ಸುಮಾರು ಹೊತ್ತಾದ ಮೇಲೆ ನನಗದರ ಅರಿವಾಯ್ತನು. ನಿನ್ನ ಆ ಹೆಸರಲ್ಲಿ ಕರೆದಿರೋದ್ರಿಂದ ನನಗೆ ಹೇಗೆ ಅನ್ನಿಸ್ತು ಅನು, ನಿನ್ನ ಯಾರಿಗೂ ಹೋಲಿಸೋದಾಗ್ಲಿ ಅಥವಾ ಯಾರ್ದೋ ಸ್ಥಾನದಲ್ಲಿ ನಿನ್ನನ್ನು ಕಾಣೋದಾಗ್ಲಿ ನನಗಿಷ್ಟ ಇಲ್ಲ ಅನು. ನಾನು ಅವತ್ತೇ ಹೇಳಿದ್ನಲ್ಲ, ನೀನು ಅನನ್ಯ ಅಂತ. ನೀನನು, ನೀನು ನನ್ನನು. ನನ್ನಿಂದ ತಪ್ಪಾಗಿದೆ ಅನು. ನನಗೆ ಶಿಕ್ಷೆ ಆಗಲೇಬೇಕು. ನೀನು ನನಗೇನಾದ್ರೂ ಶಿಕ್ಷೆ ಕೊಡು. ನೀನು ನನಗೆ ಶಿಕ್ಷೆ ಕೊಡ್ಲೇಬೇಕನು. ಹೌದು ಸರ್, ನಿಮಗ್ ಶಿಕ್ಷೆ ಕೊಡ್ಲೇಬೇಕು. ನೀವ್ ಹಾಗೆ ಕೂಗಿದ್ದಕ್ಕಲ್ಲ, ಹೀಗೇನೇನೋ ಮಾತಾಡ್ತಿದ್ದೀರಲ್ಲ ಅದಕ್ಕೆ. ನೀನೇನೇ ಹೇಳಿದ್ರು ನಾನು ಕೇಳಲ್ಲ ಅನು. ನೀನು ನನಗೆ ಶಿಕ್ಷೆ ಕೊಡ್ಲೇಬೇಕು. ಅಲ್ಲ, ಸರ್, ಏನೇ ಹುಚ್ಚಾಟ? ನಾನೇನಾದ್ರೂ ನಿಮ್ಮನ್ನ ಕೇಳದ್ನಾ? ಯಾಕೆ ಇಷ್ಟೊಂದು ಮನ್ಸಿಗೆ ಹಚ್ಕೊಂಡಿದ್ದೀರಾ? ಇಲ್ಲಿ ನೋಡಿ, ನನಗ್ ನೀವೇನು ಅಂತ ಚೆನ್ನಾಗ್ ಗೊತ್ತು. ಆ ಜಾಗ ನಿಮ್ಗೆ ಹಳೆ ನೆನಪನ್ನ ತಂದಿದೆ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ನೀವೀಗ್ಲೂ ಹೇಳಿ ಅಲ್ಲಿ ಕೆಲ್ಸ ಆರಂಭಿಸೋ ನಿರ್ಧಾರ ತಪ್ಪು ಅಂತ. ನಾನು ಎಲ್ಲಾನು ಸ್ಟಾಪ್ ಮಾಡಿಸ್ಬಿಡ್ತೀನಿ. ಇಲ್ಲ ಅನು, ರಾಜನಂದಿನಿ ಫ್ಯಾಬ್ರಿಕ್ಸ್ ನಿಂದು. ನೀನು ಯಾವತ್ತೂ ತಪ್ಪು ನಿರ್ಧಾರಗಳನ್ನು ತಗೊಳ್ಳಲ್ಲ ಅನ್ನೋ ನಂಬಿಕೆ ನನಗಿದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಯು ಅನು. ನೀನು ಯಾವತ್ತೂ ಅದನ್ನು ನಿಲ್ಲಿಸ್ಬೇಡ. ಆರ್ ಯು ಶೋರ್? 100% ಶೋರ್. ನಾನು ನಿನ್ನನ್ನು ಬಾಯಿ ತಪ್ಪಿ ರಾಜನಂದಿನಿ ಅಂತ ನಾನು ಕೂಗಿದೆ, ಆದರೆ ಟ್ರಸ್ಟ್ ಮೀ ಅನು, ಈ ಕ್ಷಣಕ್ಕೆ ನನ್ನ ಪ್ರಕಾರ ರಾಜನಂದಿನಿ ಅವರು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ, ಇಲ್ಲೇ ಜೀವಂತವಾಗಿದ್ದಾರೆ ಅಂತ ಅನಿಸ್ತಿದೆ. ನನ್ನ ಕ್ಷಮಿಸೋನು. ಸಾರಿ, ನಾನು ಕೇಳಬೇಕು ಸರ್. ನಿಮ್ಮ ಮನಸ್ಸು ಮಗು ಥರ ನಿಮ್ಮ ಹಳೆ ವಿಷಯನೆಲ್ಲ ಕೆತ್ಕಕ್ಕೆ ಹೋಗಿ ಎಂತ ತಪ್ಪು ಮಾಡಿದೆ ನಾನು. ನೂರು ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು, ಎಲ್ಲ ಎಲ್ಲಿ ಮೀರಿದಾಗಲು ಪಯಣ. I love you, sir.
ಆರ್ಯಂಗೂ ಅನುನ್ ನೋಡಿದಾಗ ರಾಜನಂದಿನಿ ನೆನಪಾಗ್ತಿದ್ದಾಳ. ನನಗಂತೂ ಅನು ಎಷ್ಟೋ ವಿಷಯದಲ್ಲಿ ರಾಜನಂದಿನಿನೇ ಹೋಲ್ತಾಳೆ ಅನ್ಸುತ್ತೆ. ಆರ್ಯಂಗೂ ಹಾಗೆ ಅನ್ನಿಸ್ತಿದ್ಯಾ ಅಥವಾ ನಾನೇ ಅತಿಯಾಗಿ ಯೋಚಿಸ್ತಿದ್ದೀನಾ? ಅಮೋರೆ ಕಾಫಿ. ಆರ್ಯ ಎಲ್ಲಿ? ಎದ್ದಿದಾನ? ಮೋರೆ ಸಾಹೇಬ್ರು ಎದ್ದಿದ್ದಾರೆ, ಮೇಲ್ಗಡೆ ಪೇಪರ್ ಓದ್ತಿದ್ದಾರೆ. ಅಮ್ಮ ಕಾಫಿ ನಿಮ್ಗೆ ತಂದಿದ್ದು. ನಾನು ಆಮೇಲೆ ಕುಡಿತೀನಿ. ನಮ್ಮಿಬ್ಬರ ಮಧ್ಯೆ ಕರಳುಬಳ್ಳಿ ಸಂಬಂಧ ಇಲ್ಲದೆ ಇರ್ಬೋದು, ಆದ್ರೆ ಕಣ್ಣೋಟದ ಸಂಬಂಧ ಬಲವಾಗಿದೆ ಆರ್ಯ. ನಿನ್ ನೋಟದಲ್ಲೇ ನಾನು ಹೇಳಬಲ್ಲೆ, ನನ್ನ ತಲೆಯಲ್ಲಿ ಓಡ್ತಿರೋ ಅದೇ ಯೋಚನೆ ನಿನ್ನೂ ಕಾಡ್ತಾ ಇದೆ ಅಂತ. ನಿನಗೆ ಯಾಕೆ ಹಾಗನ್ಸ್ತು ಆರ್ಯ? ಅನುನ್ ನೋಡಿ ರಾಜನಂದಿನಿ ಅಂತ ಕರೆದ್ಯಲ್ಲ, ಅದು ಆ ಕ್ಷಣಕ್ಕೆ ಬಾಯಿ ತಪ್ಪಿ ಬಂದಾಗಿರ್ಲಿಲ್ಲ. ಬಹಳ ದಿನಗಳಿಂದ ನಿನ್ನಲ್ಲೇ ಆ ಯೋಚನೆ ಕಾಡ್ತಿರ್ಬೇಕು ಅಲ್ವಾ ಆರ್ಯ? ಇಲ್ಲಮ್ಮ, ಕಾರಣ ಗೊತ್ತಿಲ್ಲ, ಕ್ಷಮಿಸಿ ಅಮ್ಮ. ಎಲ್ರ ಮುಂದೆ ನಾನು ಹಾಗೆ ಹೇಳ್ಬಾರ್ದಾಗಿತ್ತು. ಇಟ್ಸ್ ಓಕೆ ಆರ್ಯ, ಕ್ಷಮೆ ಕೇಳಕ್ಕೆ ಏನೂ ಇಲ್ಲ. ನನಗೆ ನಿನ್ ಮನ್ಸಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೋಬೇಕು ಅಷ್ಟೇ. ನಿಜ ಹೇಳ, ಅನು ಇತ್ತೀಚೆಗೆ ತಗೊಳ್ತಿರೋ ನಿರ್ಧಾರಗಳು ಮತ್ತೆ ಅವಳು ಮಾತಾಡೋ ರೀತಿ ಎಲ್ಲ ನೋಡ್ತಿದ್ರೆ ನನ್ಗೂ ಕೂಡ ಅವಳು ರಾಜನ ಬಾಯಿ ತಪ್ಪಿ ಆಡಿದ್ದನ್ನ ನೀವ್ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋತಿದ್ದೀರಾ? ಯಾಕೋ ಮನ್ಸಿಗೆ ಅನ್ಸ್ತು, ಹೇಳ್ದೆ. ತಪ್ಪು ತಿಳ್ಕೊಬೇಡ ಆರ್ಯ. ಇಲ್ಲಮ್ಮ, ಅನು ಏನ್ ಅನ್ಕೊಂಡಿರ್ತಾಳೋ ಏನೋ. ಅವಳು ಅರ್ಥ ಮಾಡ್ಕೋತಾಳೆ.